ಫ್ರೆಂಡ್ಸ್, ನಾವೀಗ ಚಂದ್ರಂಗೆ ಪೂಜೆ ಮಾಡ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಿದ್ಯಾ ಚಂದ್ರ? ತಡೀರಿ ಒಂದು ನಿಮಿಷ. ನಾವೆಲ್ಲರೂ ಇವಾಗ ಹೆಚ್ಚಿನ ಈ ಕಡೆ ಬಾ. ನೋಡಿ ಎಲ್ಲಿ ಕಾಣಿಸ್ತಿದ್ಯಾ? ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಮೂನ್, ಚಂದ್ರ ಮತ್ತು ಚುಕ್ಕಿ ಎರಡು ಇದೆ. ಈಗ ನಾವು ಚಂದ್ರಂಗೆ ಆರತಿ ಬೆಳಗ್ತೀವಿ. ಅವ ಇನ್ನು ಅದನ್ನೇ ಅಂತ ನಾನು ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್. ಮೂನ್ ಕಾಣಲ್ಲ, ಅದು ಝೂಮ್ ಹಾಕ್ಬೇಕು. ಫುಲ್ ಝೂಮ್ ಹಾಕಿದ್ರೆ ಅಷ್ಟೇ ಕಾಣಿಸ್ತೈತೆ. ಈ ಸಲ ದೊಡ್ಡದು ಕಾಣಿಸ್ತೈತೆ ನೋಡ್ರಿ ಅಲ್ವಾ? ನಾವು ಬೇಗನೆ ನೋಡಿದ್ವಿ, ಅವಾಗ ಕಾಣಿಸ್ತಿರ್ಲಿಲ್ಲ. ಈಗ ಕ್ಲಿಯರ್ ಕಾಣಿಸ್ತೈತಿ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದಂಗೆ. ಹಾಗೆ ಒಂದು ಲೈಕ್ ಮಾಡಿರಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಯಾಕಂದರೆ ಲಾಸ್ಟ್ ವ್ಲಾಗಲ್ಲೇ ನಾನು ಶೇರ್ ಮಾಡಿದ್ದೆ, ನಮ್ಮನೆ ವಾಷಿಂಗ್ ಮಿಷಿನ್ ಹಾಳಾಗಿತ್ತು ಮತ್ತು ಅದರಲ್ಲಿ ಕರೆಂಟ್ ಪಾಸ್ ಆಗ್ತಿತ್ತು. ನಾವು ಹಂಗಾಗಿ ಬಟ್ಟೆ ವಾಶ್ ಮಾಡ್ತಿರಲಿಲ್ಲ. ಕರೆಂಟ್ ಹೊಡಿತಿರೋದ್ರಿಂದ ನಾವು ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಇವಾಗ ಯುಗಾದಿ ಹಬ್ಬದ ದಿನವೇ ಹೊಸ ವಸ್ತು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಬ್ಬದ ದಿನ ಮುಂಚೆನೇ ನಾವು ನೋಡಿ ಬುಕ್ ಮಾಡಿಕೊಂಡು ಬಂದಿದ್ವಿ. ಅದನ್ನು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಪಾರ್ಟಿ ಬರುತ್ತಲ್ಲ, ಅವತ್ತು ನಾವು ತೊಗೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದಿದ್ದೀವಿ. ಒಂದು 2-3 ಕಡೆ ಶೋರೂಮ್ ನೋಡಿಕೊಂಡು ಈಗ ಲಾಸ್ಟಲ್ಲಿ ಇಲ್ಲಿ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಇದ್ದಂಥ ವಾಷಿಂಗ್ ಮಿಷಿನ್ ನಾವು ಆಲ್ರೆಡಿ ಈಗ 1-2 ಸಲ ರಿಪೇರಿ ಮಾಡಿಸಿದ್ವಿ. ಬಟ್ ಮೋಟರ್ ಚೇಂಜ್ ಮಾಡಬೇಕು ಅಂತ ಮೆಕ್ಯಾನಿಕ್ ಹೇಳಿದರು. ಅದನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡೋ ದುಡ್ಡಲ್ಲೇ ಹೊಸ ಮೆಷಿನ್ ಬರುತ್ತೆ ಅಂಥೇಳಿ ನಾವು ರಿಪೇರಿ ಮಾಡ್ಸೋಕ್ಕೆ ಹೋಗಲಿಲ್ಲ. ಇವಾಗ ಹೊಸ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ನಾವು ವಾಷಿಂಗ್ ಮಿಷಿನ್ ನೋಡೋಕ್ಕಂತ ಹೇಳಿ ಹೋಗಿದ್ವಲ್ಲ, ನೋಡ್ಕೊಂಡು ಬಂದ್ವಿ. ಒಂದು 2-3 ಶೋರೂಮ್ಗೆ ಹೋಗಿ ವಿಚಾರಿಸಿ ನೋಡಿಕೊಂಡು ಅಲ್ಲಿ ಎಲ್ಲ ಎಸ್ಟಿಮೇಟೆಡ್ ಹಾಕಿ ಬಿಲ್ಲು ಎಲ್ಲ ನಮಗೆ ಬರೆದು ಕೊಟ್ಟಿದ್ರು. ಎಷ್ಟೆಷ್ಟಾಗುತ್ತೆ, ಯಾವ್ಯಾವ ಶೋರೂಮಲ್ಲಿ ಎಷ್ಟೆಷ್ಟಾಗುತ್ತೆ ಅಂತ ಹೇಳಿ ಬರೆದು ಕೊಟ್ಟಿದ್ರು. ಈಗ ಹೋದ ತಕ್ಷಣ ಒಂದೇ ಅಂಗಡಿಲಿ ತೊಗೋಬಾರ್ದು ಅಲ್ವಾ, ಯಾಕಂದರೆ ನಮಗೆ ಗೊತ್ತಿರಲ್ಲ ಯಾವ್ಯಾವ ಶೋರೂಮಲ್ಲಿ ಎಷ್ಟೆಷ್ಟು ರೇಟ್ ಇರುತ್ತೆ ಅಂಥೇಳಿ. ನಾವು ಒಂದು 2-3 ಶೋರೂಮ್ಗೆ ಹೋಗಿದ್ದು. ಹೋಗಿ ನೋಡ್ಕೊಂಡು ಅಡ್ವಾನ್ಸು ಕೊಟ್ಟು ಬಂದಿದ್ದೀವಿ. 6,500 ಅಡ್ವಾನ್ಸನ್ನು ಹಾಕಿ ಬಂದಿದ್ದೀವಿ. ನಾಳೆ ನಾಡಿದ್ದು ಈಗ ಡೆಮೋಗಿಟ್ಟಿರೋ ಪೀಸ್ ಕೊಡ್ತೀನಿ ಅಂದರೆ ನಮ್ಗೆ ಅದು ಬೇಡ, ಬಾಕ್ಸ್ ಪೀಸ್ ಬೇಕಂತ ಹೇಳಿದ್ವಿ. ಹಾಗಾದರೆ ಅವ್ರದ್ದೇ ಗಾಡಿ ಬಂದು ಅವರೇ ಇನ್ಸ್ಟಾಲ್ ಮಾಡಿ ಎಲ್ಲ ಕನೆಕ್ಷನ್ ಕೊಟ್ಟು ನಾಳೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ ಅಡ್ವಾನ್ಸ್ ಕೊಟ್ಟು ಬಿಲ್ ಹಾಕಿಸ್ಕೊಂಡು ಬಂದಿದ್ದೀವಿ. ವಾಷಿಂಗ್ ಮಿಷಿನು ನಾಳೆ ಬರುತ್ತೆ. ಯಾವ್ದು ತೊಗೊಂಡಿದ್ದೀವಿ ಅಂತ ನಾಳೆ ಹೇಳ್ತೀನಿ. ಇದು ಹಳೆ ವಾಷಿಂಗ್ ಮಿಷಿನ್ ಕರೆಂಟ್ ಪಾಸ್ ಆಗ್ತಿತ್ತು. ಮಕ್ಕಳು ಅದೆಲ್ಲ ಇರ್ತಾರಲ್ಲ, ಬೇಡ ಅಂಥೇಳಿ ನಮ್ಮ ಮನೆಯವರು ಇರೋದಿರಲಿ ಅಂಥೇಳಿ ಕರೆಂಟ್ ಜೊತೆ ಹುಡುಗಾಟ ಸರಿಯಲ್ಲ ಅಂಥೇಳಿ ಮೊದಲು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂಥೇಳಿ ವಾಷಿಂಗ್ ಮಿಷಿನ್ ತಂದರು. ಇವತ್ತು ನಾನು ನಮ್ಮ ಮನೆಯವರೇ ಹೋಗಿದ್ದು. 2,000 ರೂಪಾಯಿ ಮಾತ್ರ ಲೆಸ್ ಮಾಡ್ಕೊಂಡಿದ್ದಾರೆ ಹಳೆ ವಾಷಿಂಗ್ ಮಿಷಿನು. ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಕತೆ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ, ಯಾವ ಥರ ಹೆಂಗೆ ಫೀಚರ್ಸ್ ಎಲ್ಲ ಹೆಂಗಿರುತ್ತೆ ಅಂಥೇಳಿ ಬಂದಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಮತ್ತೆ ಫ್ರಂಟ್ ಲೋಡಿಂದು ವಿಚಾರಿಸಿದ್ವಿ, ಅದೆಲ್ಲ 40,000 ರೂಪಾಯಿ ಮೇಲ್ಗಡೆನೇ ಇದೆ ರೇಟ್. ಸ್ಟಾರ್ಟಿಂಗ್ ರೇಟೇ 40,000 ಮೇಲಿದೆ. ನಮಗಿಷ್ಟು ಸಾಕು. ಇದೇ ಒಂದು 20,000 ಬಂತು ನಮಗೆ. ಅರೌಂಡ್ ಒಂದು 200 ಏನೋ ಕಡಿಮೆ ಅಷ್ಟೇ, 20,000 ಆಯಿತು ಈ ವಾಷಿಂಗ್ ಮಿಷಿನ್ಗೆ. ಫ್ರಂಟ್ ಲೋಡ್ದು ಬೇಡ ಅಂಥೇಳಿ ನಾವು ಟಾಪ್ ಲೋಡು, ಅದು ಫುಲ್ಲಿ ಆಟೋಮೆಟಿಕ್ ಇರೋವಂಥದ್ದೇ ತೊಗೊಂಡು ಬಂದಿದ್ದೀವಿ. ಇಲ್ಲ ಫ್ರೆಂಡ್ಸ್, ಇವ್ರದ್ದು ಎಕ್ಸಾಮ್ ಇದೆ, ಓದ್ಕೋತವ್ರೆ. ಗಾನವಿ ಓದ್ಕೋತಾಳೆ, ಇಲ್ಲಿ ಇವನು ಓದ್ಕೋತಾನೆ. ಇವನು ನಾಳೆಯಿಂದ ಸ್ಟಾರ್ಟ್ ಎಕ್ಸಾಮು. ಫಸ್ಟ್ ಎಕ್ಸಾಮೇ ಸೋಮವಾರ. ಫಸ್ಟ್ ಎಕ್ಸಾಮೇ ಕನ್ನಡ ಇದೆ. ಅವಳದು ಲಾಸ್ಟ್ ಎಕ್ಸಾಮ್ ಸೈನ್ಸ್ ಇದೆ.
ಟ್ಯೂಸ್ಡೇ ಮ್ಯಾಥ್ಸು, ವೆನ್ಸ್ಡೇ ವೆನ್ಸ್ಡೇ ಯಾವುದಿದೆ? ಇಂಗ್ಲೀಷಾ EVS? ಇಂಗ್ಲಿಷ್. ಅದು ನಿಮಗೆ ನಾನು ಈಗ ರಿವಿಷನ್ ಮಾಡಿಸ್ತಾ ಇದ್ದೀನಿ ಕನ್ನಡ. ಇದು ನಮ್ಮ ವಸಿಷ್ಠನ ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡಿ, ಹಿಂಗಿದೆ ಒಂದು ಕನ್ನಡ ಹ್ಯಾಂಡ್ ರೈಟಿಂಗ್. ಅಂದರೆ UKG M3 ಅಂತಾರೆ ಇಲ್ಲಿ, UKG ಇವನು. UKGದು ಎಕ್ಸಾಮ್ ಸ್ಟಾರ್ಟ್ ಇದೆ ಈಗ, ಇವೊಂದು ಫಸ್ಟ್. ಒತ್ತಕ್ಷರ ನಿಂಗೆ ಎಷ್ಟು ಗೊತ್ತೋ ಅಷ್ಟು ಬರಿ. ಬರಿ ಈಗ ನಿಂಗೆ ಬೇರೆ ಯಾವುದು ಹಗ್ಗ, ಭತ್ತ, ಅಯ್ಯ ಹೇಳ್ಕೊಂಡು ಬರಿ. ನೆಕ್ಸ್ಟ್ ನಮೋ ಸಿದ್ಧಾಂ ನಮೋ ರಣಂ ನಮೋ ಜಾಣಂ ನಮೋ ಲೋಯ ಶಾಸನ ಗುಣಪ್ಪ ಎಲ್ಲರಿಗೂ ಒಳ್ಳೇದು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅನ್ಬೇಕು. ಎಕ್ಸಾಮ್ ಇದೆ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದಾನೆ. ಎಕ್ಸಾಮ್ ಇದೆ, ಎಕ್ಸಾಮಿಗೆ ಹೋಗೋದಕ್ಕೆ. ಏನಕ್ಕೆ ಫ್ರೆಂಡ್ಸ್, ವಸಿಷ್ಠನ ಎಕ್ಸಾಮ್ಗೆ ಬಿಟ್ಟು ಬರೋದಕ್ಕೆ ಅಂತೇಳಿ ಹೊರಟಿದ್ದೀನಿ. ಕ್ಲಿಪ್ ಪ್ಯಾಡ್, ವಾಟರ್ ಬಾಟಲ್ ಎಲ್ಲ ಬಿಟ್ಬಿಟ್ಟೆ ಬೇಕಾಗಿರೋದನ್ನೇ ಮರ್ಸ್ಬಿಟ್ಟು ಹೋಗ್ತಾನೆ. ಇವಾಗ ಎಕ್ಸಾಮ್ಗೆ ಬಿಟ್ಟು ಬರ್ತೀನಿ. ಟೈಮು 9:45 ಆಯಿತು. 11:30 ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾನೆ. ಗಾಡೀಲಿ ಇಡೋದು ನಡಿ. ಸೂರ್ಯ ತೆಗೆ ಸೂರ್ಯ ಥ್ಯಾಂಕ್ ಯು ಸೂರ್ಯ. ಗೇಟ್ ಓಪನ್ ಇಲ್ಲ. ಗೌರವ್ ರೆಡ್ ತಂದು ಎಷ್ಟದು? 100 ರೂಪಾಯಿ. ಈ ಪೆಟ್ರೋಲ್ 100 ರೂಪಾಯಿನಾ? 1 ಲೀಟ್ರಾ? ಕಡಿಮೆ ಇದೆ ಅಲ್ವಾ? ಈ ಚಲ್ತೈತ್ರಿ ಆಚೆ ಇಲ್ಲಿ ನೋಡ್ರಿ. ನನ್ನ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿತ್ತು, ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ. ವಸಿಷ್ಠನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರು ಪೆಟ್ರೋಲ್ ಬಂಕಿಂದ ಒಂದು ಎಕ್ಸ್ಟ್ರಾ ಬಾಟಲ್ ತೊಗೊಂಡೋಗಿ ಪೆಟ್ರೋಲ್ ತಂದು ಇವಾಗ ಗಾಡಿಗೆ ಹಾಕಿ ಕೊಡ್ತಿದ್ದಾರೆ. ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಬಾಟಲ್ ಹೋದ್ನಲ್ಲ ಆ ಕಡೆ. ಯಾವ್ದು ತಪ್ಪು ಬರ್ದಿದ್ಯಾ? ಯಾವ್ದು ತಪ್ಪು ಬರ್ದಿದ್ಯಾ ಪುಟ? ಯಾವುದು ಜನ? ಜನ ಬರೀಲಿಲ್ವಾ? ಏಕೆ ಮತ್ತೇನು ಬರ್ದಿದ್ಯಾ? ಹೋಗಲಿ ಬಿಡು, ತಪ್ಪಾದರೆ ಪರವಾಗಿಲ್ಲ. ನೆಕ್ಸ್ಟ್ ನಿಂಗೆ ಗೊತ್ತಾಯ್ತಲ್ವಾ ಎಲ್ಲಿ ತಪ್ಪು ಮಾಡಿದ್ದೀನಿ, ಯಾವ್ದು ತಪ್ಪು ಮಾಡಿದ್ದೀನಿ ಅಂತ, ಸಾಕಷ್ಟೆ. ಆದರೆ ತಪ್ಪಾದರೂ ಮಾಡಲಿ ಏನಾದ್ರು ಮಾಡಲಿ ಹೇಳಬೇಕು, ಅದನ್ನು ಮಾತಾಡಬೇಕು, ಕುಂತ್ಕೋಬಾರ್ದು. ಕುಂತ್ಕೊಂಡ್ರೆ ಏನು ಮಾಡ್ತಾರೆ ಹೇಳು? ಬೈತಾರೆ. ಮತ್ತೆ ಅದಕ್ಕೆ ಹೇಳೋದು, ಮಾಮೂ ಬೈತಾರೆ, ಅಮ್ಮನೂ ಬೈತಾರೆ. ಮಾತಾಡೋದನ್ನು ಕಲಿಬೇಕು ಫಸ್ಟ್. ಗೊತ್ತಿಲ್ಲ, ಮರೆತು ತಂದಿರಬೇಕು. ಫಸ್ಟ್ ಪೇಪರ್ ಮುಗಿಸ್ಕೊಂಡು ಬಂದಿದ್ದಾನೆ ಫ್ರೆಂಡ್ಸ್. ಕನ್ನಡ ಇತ್ತು ಫಸ್ಟು. ಇನ್ನೂ ಸ್ವಲ್ಪ ತಣ್ಣಗಾಗಲಿಡ ಅಲ್ಲಿ. ಅಲ್ಲ, ಫ್ರಿಜ್ ಒಳಗೆ ಇಟ್ಟು ಬಾ, ಇನ್ನೂ ಸ್ವಲ್ಪ ತಣ್ಣಗಾಗಲಿದ. ಕಟ್
ನಿಮ್ಮ ಸ್ಕೂಲ್ 10th ಅವ್ರನ್ನ ಯಾರು ಕರ್ಕೊಂಬರ್ತಾರೆ? ಸ್ಕೂಲ್ ಬಸ್ ಅಲ್ಲ, ರುದ್ರಶಂಕರದೇ ಬೇರೆ ಪ್ರೈವೇಟ್. ಅವರೆಲ್ಲ ಸ್ಕೂಲ್ ಬಿಟ್ಟಾಗಲೇ ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಇರ್ತದೆ. ಏನು ಇಲ್ಲಿ ಹೋಗೋದು ಅಂದರೆ ಮಧ್ಯಾಹ್ನ ಹೊತ್ತಿಗೆ ಹೋಗ್ತಾರೆ, ಬೆಳಗ್ಗೆನೂ ಇರ್ತಾರೆ, ಸಂಜೆನೂ ಇರ್ತಾರೆ. ಇದೇನು ಕೆ ಜಿ ಲೆಕ್ಕನಾ? ಹೆಂಗೆ? 20 ರೂಪಾಯಿ ಕೆಜಿ. ಎಷ್ಟು ಕೆ ಜಿ ಐತಿದೆ? 1.5 kg. 30 ರೂಪಾಯಿ ಇಟ್ಕ ಪೀಸ್ ನಂಗೆ ತೊಗೊಳೋದೆ ಬೆಟ್ರ್ ಅನ್ಕೋತೀನಿ ನಾನು ನೋಡಿದ್ರೆ. ಪೀಸ್ನಾಗ ಸಿಗಂಗಿಲ್ಲ. ಇದು ಕೆ ಜಿ ಏನು ಗೊತ್ತಾ, ಕೆ ಜಿ ಅಂದ್ರೆ ಅವರಿಗೆ ಲಾಭ. ಈ ಸಿಪ್ಪೆನೇ ಬಂದ್ಬಿಡ್ತೈತಿ ಅರ್ಧಕ್ಕಿರ್ಧ. ಹೌದಿಲ್ಲ? ಲಾಭ ಮಾಡಕ್ಕೆ ಪಾಪ ಅದೇ ನಿಜ ಬಿಡು. ಇದೇನು ನೀಟೆ ಮೆತ್ತಗೈತಪ್ಪ. ಇದು ಹಿಡ್ಕೊಬಿಟ್ಟ ಏನು ಎಣ್ಣೆಗೆ ಮಾಡ್ತೀವಿ, ಸಾಧನೆ ಮಾಡಾಕ್ತಾರಲ್ಲ. ಮೆತ್ತಗಿತ್ತಿದೆ ಒಂಚೂರು. ಬಿಸಿಲಿಗೆ ಉಪ್ಪಿನ ತೊಗೊಂಬರಪ್ಪ. ಇದು ಅಲ್ಲಿ ಇನ್ನೊಂದು ಚಿಕ್ಕ ಪ್ಲೇಟ್ ಇಟ್ಟಿದೆಯಲ್ಲ, ತೊಂಬೋದನ್ನು ಅದ್ರಾಗ ಕೊಡ್ತೀನಿ. ನೀವು ಇಲ್ಲ ಸೋರ್ತೈತಲ್ಲ ಮನೆ ತುಂಬ. ತಳಗಿತ್ತಲ್ಲ ಅಲ್ಲೇ ಊಟ ಮಾಡೋದು. ಈ ಕಡೆ ಹೂವು ಒಂದೇ ಹತ್ರ ಜಾಸ್ತಿ ಬಿತ್ತಲ್ಲ. ಒಂದು ಸೈಡ್, ಒಂದೇ ಸೈಡ್ ಅಷ್ಟೇ ಹಾಕಿ. ಎರಡು ಸುತ್ತಾಕು, ಒಂದು ಸಾಕು. ಫ್ರೆಂಡ್ಸ್, ಇವಾಗ ನಮ್ಮ ವಾಷಿಂಗ್ ಮೆಷಿನ್ನ ತಂದು ಕೊಡ್ತಿದ್ದಾರೆ. ಇವತ್ತು ಯುಗಾದಿ ಪಾಡ್ಯ, ಇವತ್ತು ತಂದುಕೊಡಿ ಅಂತ ಹೇಳಿದ್ವಿ ನಾವು. ನೆನ್ನೆ ತಂದು ಕೊಡ್ತೀನಿ ಏನಿದ್ರು ಅಮಾವಾಸ್ಯೆ ದಿನ, ಬೇಡ ಅಂಥೇಳಿ ನಾವು ಇವತ್ತು ತಂದು ಕೊಡೋದಕ್ಕೆ ಹೇಳಿದ್ವಿ. ಈಗ ತೊಗೊಂಬರ್ತಿದಾರಂತೆ. ತೊಗೊಂಬಂದು ಅದನ್ನೆಲ್ಲ ಅಲ್ಲಿ ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ. ಅದ್ರದ್ದೆಲ್ಲ ಹೆಂಗೆ ಏನು ಯೂಸ್ ಮಾಡೋದು ಅಂತಲೂ ಹೇಳಿಕೊಟ್ಟು ಹೋಗ್ತಾರೆ. ದುಡ್ಡು ಹಾಗೆ ಇಡು ಸಪ್ರೇಟ್ ಹೊರಗಿನೇ, ಪರ್ಸೊಳಗೆ ಇಡ್ಬಿಡ. ಹಂಗೆ ಬಡಿ ಬಿಡ, ಅದೆಲ್ಲ ಉದ್ರಕೊಳತ್ ಮನೆ ತುಂಬ ಇದೆ. ಅದೆಲ್ಲ ಸಾಕು. ಫ್ರೆಂಡ್ಸ್, ನಮ್ಮ ವಾಷಿಂಗ್ ಮೆಷಿನ್ ಬಂತು. ವಾಷಿಂಗ್ ಮೆಷಿನ್ ಅಲ್ಲ, ಗೋದ್ರೇಜ್ ಬಾಕ್ಸ್ ಇಲ್ಲಿಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲಿಟ್ಟಿದ್ದಾರೆ. ನಾಳೆ ಬಂದು ಅದು ಹೇಳ್ಕೊಡ್ತಾರೆ. ಬಾತ್ರೂಮಲ್ಲಿ ಎತ್ತಿಡಬೇಕು. ನೋಡಿ, ನಾಳೆ ಬಂದು ಹೇಳ್ಕೊಡ್ತಾರಾ? ನಾಳೆ ಬರ್ತಾರ ಅಂತ. ಇವತ್ತು ಹಬ್ಬ ಅಲ್ಲ. ಕೈ ಬಿಡಿ. ಸದ್ಯಕ್ಕೆ ಇವಾಗ ಇಲ್ಲೇ ಹೊರಗೆ ಇಟ್ಟಿದ್ದೀವಿ. ಆಮೇಲೆ ಬಾತ್ರೂಮಲ್ಲಿ ಇಡಬೇಕು. ಇಲ್ಲಿ 5 ಸ್ಟಾರು, 12 ವರ್ಷ ವಾರಂಟಿ ಇದೆ. 7 kg ಗೋದ್ರೇಜ್ ಕಂಪ್ನಿದು. ನಾವು ಇಲ್ಲಿ ಲಿಕ್ವಿಡ್ ಹಾಕೋದು ಇನ್ನೇನು ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ವಾಷಿಂಗ್ ಮಿಷಿನ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಕೈ ಬಿಡು ನೀನು. ನಾನು ಹಿಂಗೆ ಇಟ್ಕೋತೀನಿ. ನಾನು ಹೆಂಗೆ ಹಿಡ್ಕೊತೀನಿ? ನಾನು ಬಾಳೆ ಪಟ ಇದು ಬುಷ್ ಕೊಟ್ಟಿದ್ದಾರೆ ಕೆಳಗಡೆ.
ಮತ್ತು ಇದರಲ್ಲಿ ಕವರ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಕವರ್ ಇದೆ. ನೋಡಲ್ ತಮ್ಮ, ಅದು ಐತಲ್ಲ ಬೆಂಡಿಂದೆಲ್ಲ ಮನೆ ತುಂಬ ಕಸ ಆಗುತ್ತೆ, ಕಸ ಹರಡುತ್ತೆ ಅದು. ಅದರೊಳಗೆ ಕೈ ಬಿಡು. ಮನೆ ಕ್ಲೀನ್ ಮಾಡಿದಿ ತಾನೆ ಈಗ, ಅದು ಬರಂಗಿಲ್ಲ ಬೇಗ ಕಸದ ಥರ. ಅಲ್ಲಿ ಬಟ್ಟೆಗೆ ಮೈ ಕೈಗೆಲ್ಲ ಅಂಟುಕೊಳ್ಳುತ್ತೆ ಬೆಂಡ್. ಇಟ್ಬಿಡು ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಪೂಜೆನ ಮಾಡ್ತಾಯಿದ್ದೀವಿ ನಾವು. ಏನೇ ಸಾಮಾನು ತಂದರೂ ಅಂದರೆ ಎಲೆಕ್ಟ್ರಿಕ್ ಐಟಮ್ಸ್ ಅಥವಾ ಮನೆಗೆ ಯಾವುದೇ ಹೊಸ ವಸ್ತು ತಂದರೂ ನಾವು ಫಸ್ಟು ಪೂಜೆ ಮಾಡ್ತೀವಿ. ಈಗ ಗಾನವಿ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ ಅಂದ್ಬಿಟ್ಟು ಸಾಕು. ಫ್ರಿಡ್ಜ್, ಟಿ ವಿ, ವಾಷಿಂಗ್ ಮೆಷಿನ್, ಸೈಕಲ್, ಗಾಡಿಗಳು, ಬೈಕ್, ಪ್ರತಿ ಏನೇ ತರಲಿ ಪೂಜೆ ಮಾಡೋದು ಅದು ಒಂದು ಸಂಪ್ರದಾಯ. ಎರಡೇ ಸಾಕ್ತಾವು. ಓದಿದ್ದು ಇಟ್ಬಿಡು. ಇದನ್ನು ಊದ್ಕಡ್ಡಿ ಬೇಡ, ಹೊರಗಡೆ ಹಚ್ಚಲ. ಇಲ್ಲೇ ಬೆಳಗ್ಗೆ ಬಿಡು ಸಾಕು. ಇವಾಗ ಮೆಕ್ಯಾನಿಕ್ ಕೂಡ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂಥೇಳಿ ಹೇಳ್ಕೊಡೋಕ್ಕೆ ಮತ್ತು ಫಿಟ್ ಮಾಡಿಕೊಡೋದಕ್ಕೆ ಅಂಥೇಳಿ ಬಂದಿದ್ದಾರೆ. ಇವಾಗ ಅದನ್ನು ಹೇಳಿಕೊಡ್ತಾರೆ. ನಾವು ಏನೇ ಮಷಿನ್ ತಂದರೂ, ಮನೆಗೆ ಏನೇ ವಸ್ತು ತಂದರೂ ಪೂಜೆ ಮಾಡಿ ಅಭ್ಯಾಸ ಇದೆ ನಮ್ಗೆ, ಹಾಗಾಗಿ ಪೂಜೆನೂ ಮಾಡಿದ್ದೀವಿ. ಇವಾಗ ಅದನ್ನು ಫಿಟ್ ಮಾಡಿ ಹೇಗೆ ಅಂತ ಹೇಳ್ಕೊಡ್ತಾರೆ. ಯಾಕಂದರೆ ನನಗೆ ಈ ಮಿಷಿನ್ ಯೂಸ್ ಮಾಡಿ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳೋದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದ್ಸಲಿಗೆ ಎಲ್ಲ ಗೊತ್ತಾಗಲ್ಲ, ಹಾಗಾಗಿ. ಕೆಜಿ ಮಿಷಿನ್ ತಂದಿದ್ದೀರಾ? ಫಸ್ಟ್ ಬಟ್ಟೆ ಹಾಕ್ಬೇಕಾದ್ರೆ 7 ಜೊತೆ ಮಾತ್ರ ಹಾಕಬೇಕು. 14 ಪೀಸು. ಇಲ್ಲಿಗೆ ಮೇಲೆ ಎತ್ತಿದ್ರೆ ಇಲ್ಲಿಗೆ ಲಿಕ್ವಿಡ್. ಆ ಬಟ್ಟೆಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಓಕೆನಾ? ಹಾಕ್ಬಿಟ್ಟು ಬಟ್ಟೆ ಹಾಕಿ ಡೋರ್ನ ಕ್ಲೋಸ್ ಮಾಡ್ತೀರಾ. ಟಾಪ್ ಆನ್ ಮಾಡ್ಕೊಬೇಕು. ಸ್ವಿಚ್ ಆನ್ ಮಾಡಿಬಿಟ್ಟು ಫಸ್ಟು ಪವರ್ ಆನ್. ಡಿಸ್ಪ್ಲೇ ಮಾತ್ರ ಆನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ P1 ಅಂತ ಬರುತ್ತೆ. P1 ಅಂದರೆ ಹಾಟ್ ಆನ್ ಮಿಕ್ಸ್ ಫ್ಯಾಬ್ರಿಕ್ ಅಂತ ಇದೆ, ಡೈಲಿ ಯೂಸಿಗೆ ಬರೋದು. ಆಟೋ ಮತ್ತು ಮಿಕ್ಸ್ ಅಂದರೆ ನೀವು ಕಾಟನ್ನು, ಹುಲ್ಲನ್ನು ಎಲ್ಲದನ್ನು ಸಹ ಮಿಕ್ಸಲ್ಲಿ ಹಾಕ್ಕೊಬೋದು. ಫಸ್ಟ್ P1 ಏನಿದೆ ಅದೇ ನಿಮಗೆ ಮೈನ್ ಬರೋದು. ಇನ್ನು P2 ಗೊತ್ತಿದ್ರೆ ವೈಟ್ಸ್, ಬರೀ ವೈಟ್ ಬಟ್ಟೆಗಳಿದ್ರೆ ಹಾಕೋಳಕ್ಕೆ. ಇನ್ನು P3 ಬಂದರೆ ರ್ಯಾಪಿಡ್ 30, 30 ನಿಮಿಷದ ಆಪ್ಷನ್. ಅಂದರೆ ಬಟ್ಟೆ ಕೊಳೆ ಕಮ್ಮಿ ಇದ್ದು, ಇಲ್ಲ ಬಟ್ಟೆನೇ ಕಮ್ಮಿ ಇದ್ದಾಗ, ಒಂದು 3 ಜೊತೆ 4 ಜೊತೆ ಇದ್ದಾಗ. ಇನ್ನು P4 ಅಂದರೆ ಬಲ್ಕಿ ಬ್ಲ್ಯಾಂಕೆಟ್ಸ್, ಕೋಟು ಜರ್ಕಿನ್ ಬಟ್ಟೆಗಳು ಹಾಕೋಳಕ್ಕೆ. ಇನ್ನು P5 ಡೆಲಿಕೇಟ್ ಆ್ಯಂಡ್ ಬೇಬಿ ಕೇರ್, ಮಕ್ಕಳ ಬಟ್ಟೆಗಳು. ಇನ್ನು P6 ಉಲ್ಲನ್ಸ್, ಬರೀ ಉಲ್ಲನ್ ಬಟ್ಟೆಗಳಿದ್ರೆ. ಇನ್ನು P7 ಡೀಪ್ ಕ್ಲೀನ್ಸ್, ಅಂದರೆ ತೀರಾ ಗಲೀಜಾಗಿದ್ದರೆ ಬಟ್ಟೆಗಳು ಅಂಥವ್ನು ಯೂಸ್ ಮಾಡೋಕ್ಕೆ. ಇನ್ನು P8 ಬಂದು ಟಪ್ ಕ್ಲೀನ್ ಸರ್ವಿಸ್, 4 ಮಂತಿಗೆ ಒಮ್ಮೆ ಇರುತ್ತೆ, ಅವಾಗ ಕಾಲ್ ಮಾಡಿ ಬರ್ತೀವಿ ನಾವು. ಓಕೆನಾ? ಇದರಲ್ಲಿ ಯಾವ ಪ್ರೋಗ್ರಾಮ್ ಬೇಕು ಫಸ್ಟ್ ಪ್ರೋಗ್ರಾಮಲ್ಲಿ ಸೆಟ್ ಮಾಡಿಕೊಂಡು ನಂತರ ಸ್ಟಾರ್ಟ್, ಅಷ್ಟೇ, ಇನ್ನೇನು ಇಲ್ಲ ಮೇಡಮ್. ಆಟೋಮೆಟಿಕ್ ವಾಟರ್ ಲೆವೆಲ್ ಸೆಟ್ ಆಗುತ್ತೆ. ಸೈಕಲ್ಲು ನೋಡಿ, ವಾಶ್, ರಿನ್ಸ್, ಸ್ಪಿನ್, ನಮಗೆ ಬೇಕಾಗಿರೋದು ಅದೇ ಮೈನು. ಒಗೆಯೋದು, ಜಾಲಿಸೋದು, ಒಣಗಿಸೋದು 3 ಆಗುತ್ತೆ. ನಂತರ ಇದು ಟೈಮಿಂಗ್ಸು ಎಕ್ಸ್ಟ್ರಾ ಮಾಡ್ಕೊತೀನಿ ಅಂದರೆ ಮಾತ್ರ, ಅಂದರೆ 5 ಮಿನಿಟ್ಸಿಂದ 30 ಮಿನಿಟ್ಸ್ವರೆಗೂ ಇಲ್ಲೇ ರೆಡಿ 1 ಗಂಟೆ ಬಂದಿರುತ್ತೆ. ನೀವು ಎಕ್ಸ್ಟ್ರಾ ಮತ್ತೆ 30 ನಿಮಿಷ ಮಾಡ್ತೀನಿ ಅಂದರೆ ಬರುತ್ತೆ, ಇಲ್ಲಾಂದರೆ ಮಾಡೋದೇನು ಬೇಕಾಗಲ್ಲ. ಏನಿಲ್ಲ, ಪ್ರೋಗ್ರಾಮ್ನ ಆಲ್ಮೋಸ್ಟ್ P1ಗೆ ಮೇಡಮ್ ಇಡೋದಲ್ಲ. ನೋಡಿ, ಆನ್ ಮಾಡ್ತಾರೆ P1 ಇರುತ್ತೆ, ಡೈರೆಕ್ಟ್ ಸ್ಟಾರ್ಟ್ ಆಗ್ತದೆ ಅಷ್ಟೇ. ನೋಡಿ, ಹೊರಗಡೆ ತಿರುಗ್ತಾ ಹೋಗ್ತೀವಿ ಅಂದರೆ ಬಟ್ಟೆ ತೂಕ ಎಷ್ಟಿದೆ ಅಂತ ನೋಡುತ್ತೆ. ಆ ತೂಕಕ್ಕೆ ತಕ್ಕಂಗೆ ಟೈಮ್ ಬರುತ್ತೆ. ಆ ಟೈಮಿಗೆ ತಕ್ಕಂಗೆ ನೀರು ಎಷ್ಟು ಬೇಕು ಅದೇ ಸ್ಟಾಪ್ ಆಗಿ ಆ ಟೈಮಿಗೆ ತಕ್ಕಂಗೆ ತೋರಿಸ್ತಾ 48 ಮಿನಿಟ್ಸ್, 48 ನಿಮಿಷ. ಇದು ಆಟೋಮೆಟಿಕ್ ಅಷ್ಟೇ ಬರುತ್ತೆ. ನಾವು ಮತ್ತೆ ಬೇಕಂದ್ರೆ ನೀವು ತೂಕ ಬಿದ್ದರೆ ಅದು 1 ಗಂಟೆನೂ ಹೋಗುತ್ತೆ, 1.5 ಗಂಟೆನೂ ಹೋಗುತ್ತೆ, ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ವಾಶ್, ರಿನ್ಸ್, ಸ್ಪಿನ್ 3 ಆಗೋಕ್ಕೆ 48 ನಿಮಿಷ ಬೇಕು ಅಂತ. ನೋಡಿ, ವಾಟರ್ ಲೆವೆಲ್ ಅದೇ ಸೆಟ್ ಆಗಿದೆ. ನೀರು ಆಟೋಮೆಟಿಕ್ ತೊಗೊಳುತ್ತೆ ಒಳಗಡೆ. ನೀರು ತೊಗೊಂಡು ಆಮೇಲೆ ರನ್ ಆಗುತ್ತದೆ ಆಟೋಮೆಟಿಕ್. ನೀವೇನೇನು ಮಾಡಬೇಕಾಗಿಲ್ಲ. ಆಲ್ಮೋಸ್ಟ್ ನೋಡ್ಕೊಂಡ್ಬಿಡಿ, ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿ ಪವರ್ ಆನ್ ಮಾಡಿ ಸ್ಟಾರ್ಟ್, ಅಷ್ಟೇ, ಎರಡೇ. ವಾಶ್ ಆದ್ಮೇಲೆ ನೀರು ಈಚೆ ಬಿಡುತ್ತೆ. ಮತ್ತೆ ಅಂದರೆ ಜಾಲ್ಸಕ್ಕೆ ಎಷ್ಟು ಬೇಕೋ ಅದೇ ತಗೊಳುತ್ತೆ. ಮತ್ತೆ ಅದೇ ಬಿಟ್ಬಿಟ್ಟು ಟ್ರೈ ಮಾಡ್ಬೇಕಾದ್ರೆ ಇಂಡಿ ನಿಧಾನಕ್ಕೆ ಈಚೆ ಬಿಟ್ಬಿಟ್ಟು ಅದೇ ಆಫ್ ಆಗುತ್ತೆ. ಕಂಪ್ಲೀಟ್ ಮಾಡ್ಕೊಂಡು ನೀವೇನು ಮಾಡಬೇಕಾಗಿಲ್ಲ. ಬರೀ ಪವರ್ ಆನ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋದ್ರೆ ಮುಗೀತು.